ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವೀಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ಇಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈಗಿನ ನಮ್ಮ ಪುಟಾಣಿ ಎದ್ದೊಳ್ತಾ ಇದ್ದಾಳೆ. ಅವಳಿಗೆ ಎದ್ದೊಳ್ಸ್ಕೊಂಡು ನೆಕ್ಸ್ಟ್ ನಮ್ಮ ಡೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಚಪಾತಿ ದೆನ್ ಬಾಳೆಕಾಯಿ ಪಲ್ಯ ಮಾಡಿದ್ದೆ. ನೆನ್ನೆ ಫಾರ್ ದ ವೆರಿ ಫಸ್ಟ್ ಟೈಮ್ ಬಾಳೆಕಾಯಿ ಪಲ್ಯ ಮಾಡಿದ್ದು. ನಮ್ಮ ಹಸ್ಬೆಂಡಿಗೆ ಇಷ್ಟ, ತಗೊಂಡು ಬಂದಿದ್ರು, ಟ್ರೈ ಮಾಡಿದ್ದೆ. ಚೆನ್ನಾಗಾಗಿತ್ತು, ಒಳ್ಳೆ ಸಾಫ್ಟಾಗಿ ತುಂಬ ಚೆನ್ನಾಗಾಗಿತ್ತು ಪಲ್ಯ. ಸೊ ಇವತ್ತು ತಿಂಡಿಗೆ ಅದೇ. ನಮ್ಮ ಪುಟಾಣಿ ಪಲ್ಯಗೆಲ್ಲ ಎಲ್ಲ ತಿನ್ನಲ್ಲ. ಅವಳೇನಾದ್ರು ಸ್ಪೈಸಿಯಾಗಿ ಏನಾದ್ರು ಮಾಡಿದ್ರೆ, ಅವರೆಕಾಳು ಸಾಂಬಾರು ಮಾಡಿದ್ದೆ ಸ್ಪೈಸಿಯಾಗಿ, ಸೊ ಅದ್ರ ಜೊತೆ ತಿಂತಾಳೆ. ಬಟ್ ಈ ಥರ ಡ್ರೈ ಪಲ್ಯಗಳು ತುಂಬ ರೇರ್ ಅವ್ಳು ತಿನ್ನೋದು. ಸೊ ಹಾಗಾಗಿ ಹಾಗೆ ಕೊಟ್ಟಿದ್ದೀನಿ ಚಪಾತಿನ. ಅವರೆಕಾಳು ಸಾಂಬಾರು ಸ್ವಲ್ಪ ಆಯಿತು, ಅದನ್ನು ಹಾಕ್ಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ ಇಲ್ಲೇ. ನಮ್ಮ ಪುಟಾಣಿಗೆ ದಿನಕ್ಕೆ ಒಂದ್ಸರಿ ನಾವು ಪಾರ್ಕಿಗೆ ಕರ್ಕೊಂಡು ಹೋಗ್ತೀವಿ, ಮನೆ ಹತ್ರನೇ ಇರೋದ್ರಿಂದ. ಸೊ ಹಾಗಾಗಿ ಪಾರ್ಕಲ್ಲಿ ಆಟ ಆಡಿ ಬಂದಮೇಲೆ ಇಲ್ಲೇ ನಮ್ಮ ಟೆರೇಸ್ ಗಾರ್ಡನಲ್ಲಿ ಸ್ವಲ್ಪ ಒಂದಿಷ್ಟು ಪಾಟ್ಗಳನ್ನ ಇಟ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಗಿಡಕ್ಕೂ ನೀರು ಹಾಕ್ತಾ ಇದ್ದೀವಿ. ನಮ್ಮ ಪುಟಾಣಿ ನೋಡಿ ನೀರು ಹಾಕ್ತಾ ಇದ್ದಾಳೆ. ಸೊ ಇಲ್ಲಿ ಒಂದಿಷ್ಟು ರೋಸ್ಗಳಿದೆ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಯೆಲ್ಲೋ ರೋಸ್, ಪಿಂಕ್ ರೋಸ್. ಸೊ ಇದೆಲ್ಲ ನಾವು ಒಂದಿಷ್ಟು ಇಲ್ಲೇ ಬೆಂಗಳೂರಲ್ಲಿ ತೊಗೊಂಡ್ವಿ, ಒಂದಿಷ್ಟು ತುಮಕೂರಲ್ಲಿ ತೊಗೊಂಡ್ವಿ. ಆ್ಯಂಡ್ ಈ ರೋಸ್ ಬಂದು ಭದ್ರಾವತಿಯಿಂದ ತೊಗೊಬಂದಿದ್ದು. ಆ್ಯಂಡ್ ಹಾಗೆ ಈ ಮಲ್ಲಿಗೆ ಪುಟ್ಟು ಗಿಡವಾಗಿ ತಗೊಬಂದಿದ್ದು. ನಮ್ಮ ಹಸ್ಬೆಂಡ್ ಅದಕ್ಕೆ ಒಂದು ದೊಡ್ಡ ಪಾಟ್ ಇಟ್ಬಿಟ್ಟು ಸಾಕಷ್ಟು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಬೆಳೆಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ಸೊ ಇದಿಷ್ಟು ನಮ್ಮ ಪುಟ್ಟ ಗಾರ್ಡನ್. ಇದರಲ್ಲೇ ಒಂದಿಷ್ಟು ದಾಸವಾಳ, ಹಾಗೆ ರೋಸಸ್, ಮತ್ತು ಇಲ್ಲಿ ಒಂದಿಷ್ಟು ಅಲೋವೆರನ್ನು ಹಾಕ್ಕೊಂಡಿದ್ದೀವಿ. ಒಂದು ಪುಟ್ಟ ಸಸಿ ನೆಟ್ಟಿದ್ದೆ, ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಸಣ್ಣ ಪಾಟಲ್ಲೇ. ಆ್ಯಂಡ್ ಹಾಗೆ ಪುದೀನ, ಅವಾಗವಾಗ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ನಾನು ಬೆಳೀತಾ ಇರ್ತೀನಿ. ಸೊ ಒಂದಿಷ್ಟು ನಮ್ಮ ಹಸ್ಬೆಂಡ್ನ ಪಾಟ್ ಕಲೆಕ್ಷನ್ಸ್ ಇದು. ಅವರಿಗೆ ಗಿಡಗಳು ನೆಡಬೇಕಂದ್ರೆ ತುಂಬ ಇಷ್ಟ. ಸೊ ಹಾಗಾಗಿ ಇದಿಷ್ಟನ್ನು ಅವರು ಆರ್ಗನೈಸ್ ಮಾಡಿದ್ದಾರೆ. ಆ್ಯಂಡ್ ಅದಾದಮೇಲೆ ವೆರಿ ಫಸ್ಟ್ ಟೈಮ್ ನಾನು ನನ್ನ ಪುಟಾಣಿನ ಬೈಕಲ್ಲಿ ಕರ್ಕೊಂಡು ಹೋಗಿ ಶಾಪಿಂಗಿಗೆ ಅಂತ ಹೋಗಿರೋದು. ನಾವಿಬ್ಬರೇ ಇವತ್ತು ಶಾಪಿಂಗ್ ಹೋಗಿದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸ್ಮಾರ್ಟ್ ಪಾಯಿಂಟ್ ಅಂತ. ಅವಳಿಗೆ ಇಲ್ಲೇ ಒಂದು ಹೀಗೆ ಮನೆ ಹತ್ರ ರೌಂಡ್ ಓಡಿಸ್ತಿದ್ದೆ ಸ್ಕೂಟಿಲಿ. ಅದು ಬಿಟ್ಟರೆ ಸ್ವಲ್ಪ ದೂರನೂ ಕರ್ಕೊಂಡು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಅವಳಿಗೆ ಕರ್ಕೊಂಡು ಹೋಗಿದ್ದು. ಆ್ಯಂಡ್ ಇಲ್ಲಿ ಸ್ವಲ್ಪ ವೆಜಿಟೇಬಲ್ಸು, ಹಾಲು, ಮೊಸರೆಲ್ಲ ಬೇಕಿತ್ತು ಅಂತ ಹೇಳಿ ಹೋದ್ವಿ. ಸೊ ಇಲ್ಲಿ ಫ್ರೆಶ್ಶಾಗಿ ಕೂಡ ಸಿಗುತ್ತೆ, ಎಲ್ಲನೂ ಇರುತ್ತೆ. ಮಾವಿನಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಲ್ರೆಡಿ. ಸೊ ಹಾಗೆ ಇಲ್ಲಿ ನಾನು ಏನೇನು ಬೇಕೋ ಅದನ್ನೆಲ್ಲನೂ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೆ. ಮೊಸರು ಬೇಕಿತ್ತು ಆ್ಯಂಡ್ ಹಾಲು. ನಾನು ಪುಟಾಣಿಗೆ ಬ್ಲೂ ಕಲರ್ ಪ್ಯಾಕ್ ಕೊಡ್ತೀನಿ, ಡೈರಿ ಹಾಲೇ. ಬಟ್ ಇವಾಗ ಅಲ್ಲಿ ಖಾಲಿ ಆಗಿತ್ತು, ಸೊ ಹಾಗಾಗಿ ಆರೆಂಜ್ನೇ ತೊಗೊಂಡೆ. ಆ್ಯಂಡ್ ಹಾಗೆ ನಮ್ಮ ಹಸ್ಬೆಂಡ್ಗೆ ಫೇವ್ರೇಟ್ ಒಂದು ಮ್ಯಾಂಗೋ ಲಸ್ಸಿ. ಇತ್ತೀಚೆಗೆ ಅವರು ಜಾಸ್ತಿ ಕುಡಿತಾ ಇದ್ದಾರೆ ಮ್ಯಾಂಗೋ ಲಸ್ಸಿ. ಸೊ ಹಾಗಾಗಿ ಅವರಿಗೊಂದು ಮ್ಯಾಂಗೋ ಲಸ್ಸಿ ತೊಗೊಂಡೆ. ಈ ನಮ್ಮ ಪುಟಾಣಿ ಎಲ್ಲೇ ಹೋದರೂ ಅವಳದೇ ಒಂದು ಫ್ಯಾನ್ ಸರ್ಕಲ್ನ ಕ್ರಿಯೇಟ್ ಮಾಡ್ಕೊಳ್ತಾಳೆ. ಹಾಗೆ ಎಲ್ಲರಿಗೂ ಮಾತಾಡಿಸ್ತಾ ಇದ್ಲು. ನಾನು ಇಲ್ಲಿ ಏನೇನು ಬೇಕು ಅಂತ ಎಲ್ಲ ತಗೊಳ್ತಾ ಇದ್ದರೆ ಅವಳು ಆ ಕಡೆ ಬಿಲ್ಲಿಂಗಿಗೆ ಅಂತ ಎಲ್ಲನೂ ಒಂದು ಬ್ಯಾಸ್ಕೆಟ್ ತೊಗೊಂಡು ಎಲ್ಲನೂ ಅದರಲ್ಲಿ ಇಟ್ಕೊತಾ ಇದ್ಲು. ನಾನಿಲ್ಲಿ ಎಷ್ಟೊಂದು ಟಾಯ್ಸ್ ಎಲ್ಲ ಇತ್ತು ಮಕ್ಕಳಿಗೆ, ಬಟ್ ಅವಳು ಆ ಕಡೆ ಬೇರೆ ಕಡೆ ಹೋಗಿ ಶಾಪಿಂಗ್ ಮಾಡ್ತಾ ಇದ್ಲು. ನಾನು ಏನೇನು ತೊಗೊಂಡಿದ್ದೆ ಎಲ್ಲನೂ ಬ್ಯಾಸ್ಕೆಟಿಗೆ ಹಾಕ್ಕೊಂಡಿದ್ದಾಳೆ. ಎತ್ತಕ್ಕಾಗ್ತಾಯಿಲ್ಲ, ಜಾಸ್ತಿ ವೆಯ್ಟ್ ಇತ್ತು ಪಾಪ. ಆದ್ರೂ ಟ್ರೈ ಮಾಡೋಕ್ಕೆ ಅಂತ ಟ್ರೈ ಮಾಡ್ತಾಯಿದ್ಲು. ಸೊ ಹಾಗಾಗಿ ಅಲ್ಲಿರೋರೇ ಲಾಸ್ಟಿಗೆ ಬಾ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು. ಆ್ಯಂಡ್ ಅದಾದಮೇಲೆ ಹೋಗಿ ಬಿಲ್ಲಿಂಗ್ ಸೆಕ್ಷನಲ್ಲಿ ನಿಂತ್ಕೊಂಡಿದ್ದಾಳೆ. ಹಾಗೆ ಇಲ್ಲಿ ಹೋಗ್ಬಿಟ್ಟು ಬಿಲ್ಲೆಲ್ಲ ಮಾಡಿಸ್ಕೊಳ್ತಾ ಇದ್ಲು. ಅದಕ್ಕೆ ಸ್ವಲ್ಪ ಕ್ಯೂ ಇದ್ದರೆ ಇವಳೇ ಫಸ್ಟು ಫ್ರಂಟಲ್ಲಿ ಹೋಗಿ ಎಲ್ಲನೂ ತಕ್ಕೊಟ್ಟು ಪಾಪ ನೋಡ್ತಾ ಇದ್ಲು. ಇನ್ನು ಟಾಯ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಮ್ಮ ಪುಟಾಣಿ ಲಾಸ್ಟಿಗೆ ನೋಡಿದ್ಲು, ಅದನ್ನು ಮುಂಚೆ ನೋಡಲಿಲ್ಲ, ಇಲ್ಲ ಅಂದರೆ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ನಾವು ಹಾಗೆ ಒಂದಿಷ್ಟೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನೇನು ಬೇಕಾಗಿತ್ತು ಎಲ್ಲನೂ ತೊಗೊಂಡು. ಸೊ ಈಗ ಜಸ್ಟ್ ಪಾರ್ಕ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿ ಬಂದ್ವಿ. ಮನೆಗೆ ಏನೇನೋ ಸಾಮಾನು ಬೇಕಿತ್ತು ತರಕ್ಕೆ ಹೋಗಿದ್ವಿ. ಸೊ ಹಾಗೆ ಇದೊಂದು ಪಾರ್ಸೆಲ್ ಬಂತು ನಮ್ದು ಓನಿಕ್. ನೀವು ಇನ್ ಕೇಸ್ ಯಾರು ಮಕ್ಕಳಿಗೆ ಚೆನ್ನಾಗಿರೋದು ಒಂದು ಬಜೆಟ್ ರೇಂಜಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಶೂಸ್ ಅಥವಾ ಸ್ಲಿಪ್ಪರ್ಸ್ ಈ ಥರ ಏನಾದ್ರು ನೋಡ್ತಾ ಇದ್ರೆ, ಸೊ ನೀವು ಈ ಬ್ರ್ಯಾಂಡ್ನ ಚೂಸ್ ಮಾಡ್ಬೋದು. ಓನಿಕ್ ಅಂತ. ಓಕೆ, ಓನಿಕ್ ಅಂತ. ಸೊ ನಮ್ಮ ಪುಟಾಣಿಗೂ ತರಿಸಿದ್ದೀವಿ. 500 ಸಮಥಿಂಗ್ ಇದು. ಸೊ ಈ ಥರ ಇದೆ, ಚೆನ್ನಾಗಿದೆ.
ಥರ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮ್ FB-ಲೆಲ್ಲ ಈ ಬ್ರ್ಯಾಂಡ್ ತುಂಬ ಬರ್ತಾ ಇದೆ. ಸೊ ಹಾಗೆ ನಮ್ಮ ಹಸ್ಬೆಂಡ್ ನೋಡಿ ಆರ್ಡರ್ ಮಾಡಿ ತರಿಸಿದ್ರು ಚೆನ್ನಾಗಿದೆ ಅಂತ. ಸೊ ಚೆನ್ನಾಗಿದೆ. ನಿಮ್ಮ ಪಾಪದು ಹಾಕ್ತಿತ್ತಾಳು ನಿಮ್ಮ ಪಾಪದು ಸೈಜ್ ಮೆಷರ್ಮೆಂಟ್ ಎಷ್ಟಿದೆ ಅಂತ ಇನ್ ಕೇಸ್ ಸೆಂಟಿಮೀಟರ್ ಅಥವಾ ಇಂಚಸ್ಸಲ್ಲಿ ಮೆಷರ್ ಮಾಡಿ. ಸಾರಿ, ನಮ್ಮ ಪಾಪು ವಿಡಿಯೋ ಮಾಡೋಕ್ಕೂ ಬಿಡಲಿಲ್ಲ. ಹಾಕು ಅಂತ ಹಾಕ್ಸ್ಕೊಂಡ್ಬಿಟ್ಲು. ಇದು ಒಂದು ಜಿಪ್ಲಾಕ್ ಕವರಲ್ಲಿ ಕಳಿಸಿದ್ರು ಪ್ಯಾಕ್ ಮಾಡಿ. ಚೆನ್ನಾಗಿದೆ, ಆರಾಮ್ಸೆ ಕೊಡ್ಬೋದು. ಏನಂದರೆ ಸ್ಪೆಷಾಲಿಟಿ ಏನಂದರೆ ಬ್ರೀತಿಂಗ್ ಮೆಟೀರಿಯಲ್ ಅದೆಲ್ಲ ಇರುತ್ತಂತೆ. ಸೊ ಲೆಸ್ ಸ್ಪೆಂಟ್ ಆನ್ ಪ್ಯಾಕೇಜಿಂಗ್, ಮೋರ್ ಸ್ಪೆಂಟ್ ಆನ್ ಕ್ವಾಲಿಟಿ ಆ್ಯಂಡ್ ಕಂಫರ್ಟ್. ಸೊ ಯಾರಾದ್ರೂ ಮಕ್ಕಳಿಗೆ ನೋಡ್ತಾ ಇದ್ರೆ ಸೊ ಆರಾಮ್ಸೆ ನೀವು ಇದನ್ನು ಬೈ ಮಾಡ್ಬೋದು. ಆ್ಯಂಡ್ ಹಾಗೆ ಇದ್ರ ಜೊತೆಗೆ ಕೂಪನ್ ಕೂಡ ಕೊಡ್ತಾರೆ, 10% ಆಫ್ ಇರೋ ಅಂಥದ್ದು. ನೀವು ಎಗೇನ್ 30 ಡೇಸಲ್ಲಿ 1 more ಆ ಥರ ಏನಾದ್ರು ಆರ್ಡರ್ ಮಾಡಿದ್ರೆ ನೀವು ಆ ಕೂಪನ್ ಕೂಡ ಯೂಸ್ ಮಾಡ್ಬೋದು. ಸೊ ಆ್ಯಂಡ್ ಹಾಗೆ ಇನ್ನೊಂದೇನಂದರೆ, ನಾನು ಲಾಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಫ್ರೆಂಡ್ಸ್. ಅದರಲ್ಲಿ ದುಬಾರಿಗೆ ಹೋಗಿದ್ದು ನಾವು ವಿಡಿಯೋ ಹಾಕಿದ್ವಿ. ನಮ್ಮ ಪಾಪುಗೆ ಅಲ್ಲಿ ಆಟ ಆಡಿಸಿದ್ದು, ನೀರಲ್ಲಿ ಎಲ್ಲ ಆಟ ಆಡಿಸಿದ್ದು. ಸೊ ಆ ವಿಡಿಯೋ ನಾನು ಶೆಡ್ಯೂಲ್ ಮಾಡಿಬಿಟ್ಟಿದ್ದೆ. ಅದಾದಮೇಲೆ 5 o'clock ಶೆಡ್ಯೂಲ್ ಮಾಡಿಬಿಟ್ಟಿದ್ದೆ. ಸೊ ಆಮೇಲೆ ನಾನು ನೋಡಿದೆ ವಿಡಿಯೋ ಲೈವ್ ಆಗಿದೆಯಾ ಅಂತ. ಸೊ ನೋಡಿದ್ರೆ ಯೂಟ್ಯೂಬರು ಈ ವಿಡಿಯೋನ ಡಿಲೀಟ್ ಮಾಡಿಬಿಟ್ಟಿದ್ರು. ಸೊ ಆಮೇಲೆ ಯಾಕೆ ಏನು ಅಂತ ನಾನು ನೋಡಿದಾಗ ಆಮೇಲೆ ಏನಂದ್ರು ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೆನ್ಸ್, ಅದು ಚೈಲ್ಡ್ ಸೇಫ್ಟಿ ವೈಸ್ ಅಂತ ಹೇಳಿ ಡಿಲೀಟ್ ಮಾಡಿದ್ರು. ನಾನು ಯಾಕೆ ಅದರಲ್ಲಿ ಏನು ಇಲ್ಲ, ನಮ್ಮ ಪಾಪು ಆಟ ಆಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಾಗೆ ಯೂಶಲಿ ಸಣ್ಣ ಮಕ್ಳದ್ದು ಏನಂದರೆ ವಿಡಿಯೋಸ್ನ ಮಾಡಬೇಕಾದ್ರೆ ಮಕ್ಕಳಿಗೆ ನೀವು ಹೊಡೆಯೋ ಅಂಥದ್ದಾಗಿರ್ಬೋದು, ಅಥವಾ ಮಕ್ಕಳಿಗೆ ಈಗ ಮುದ್ದಾಡೋ ಅಂಥದ್ದು, ಕಿಸ್ ಕೊಡೋ ಅಂಥದ್ದಾಗಿರ್ಬೋದು. ಸೊ ಅಥವಾ ಮತ್ತು ಇನ್ನೆಂಥ ಮಕ್ಕಳಿಗೆ ಟಾರ್ಚರ್ ಮಾಡೋ ಅಂಥದ್ದಾಗಿರ್ಬೋದು. ಈ ಥರದ್ದೆಲ್ಲ ನೀವು ವಿಡಿಯೋದಲ್ಲಿ ಯಾವುದೇ ರೀತಿ ಇದ್ದರೂ ಕೂಡ ನಿಮ್ಮದು ಕಮ್ಯುನಿಟಿ ಗೈಡ್ಲೈನ್ಸ್ ಚೈಲ್ಡ್ ಸೇಫ್ಟಿ ಪರ್ಪಸ್ ಅಂತ ಹೇಳಿ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಆ್ಯಂಡ್ ಹಾಗೂ ಅಷ್ಟೇ, ಮತ್ತು ಕೆಲವರು ಡ್ರೆಸ್ ಏನಾದ್ರು ಇನ್ ಕೇಸ್ ಏನಾದ್ರು ಮಕ್ಕಳದ್ದು ಹಾಗೆ ಹೀಗೆ ಇದ್ದರೂ ಕೂಡ ಅದು ಚೈಲ್ಡ್ ಸೇಫ್ಟಿ ಪರ್ಪಸ್ಸಿಂದ ಆ ಥರ ವಿಡಿಯೋಗಳು ಡಿಲೀಟ್ ಆಗುತ್ತೆ. ಓಕೆ, ಸೊ ಅದೇ ಥರ ನಂದು ವಿಡಿಯೋನ ಚೈಲ್ಡ್ ಸೇಫ್ಟಿ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೆನ್ಸ್ ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ರು. ನಾನು ಅಂದ್ಕೊಂಡೆ ಜಸ್ಟ್ ಪಾಪನ ಆಟ ಆಡಿಸಿರೋದಷ್ಟೇ, ಅದರಲ್ಲಿ ಏನೂ ಇಲ್ಲ, ಮತ್ತಿನ್ನೆಂತ ಇನ್ಯಾವುದು ಇಲ್ವಲ್ಲ ಅಂತ ಹೇಳಿ ನಾನು ಆಮೇಲೆ ಅಪೀಲ್ ಹಾಕಿದೆ. ಅಪೀಲ್ ಮಾಡ್ಬೋದು. ಓಕೆ, ಯಾವುದೇ ಒಂದು ವಿಡಿಯೋ ಡಿಲೀಟ್ ಆಗಿರ್ಬೋದು, ನಿಮ್ಮ ತಮ್ನೇಲ್ ಕೂಡ ಡಿಲೀಟ್ ಆಗುತ್ತೆ. ಓಕೆ, ತಮ್ನೇಲ್ಸಲ್ಲೂ ಶಾರ್ಟ್ಸ್ ಹಾಕಿದ್ರೆ ಈವನ್ ಶಾರ್ಟ್ಸಲ್ಲೂ ಕೂಡ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಯೂಟ್ಯೂಬಿಂದ ಡಿಲೀಟ್ ಮಾಡ್ತಾರೆ. ನೀವು ಅದನ್ನು ಅಪೀಲ್ ಮಾಡ್ಬೋದು. ಅಪೀಲ್ ಮಾಡಿದ್ರೆ, ಅಪೀಲ್ ಅಂದರೆ ಹೇಗೆ ಅಂದರೆ ಒಂದು ರಿವ್ಯೂ ಚೆಕ್ ಅಂತ. ಓಕೆ, ನೀವೊಂದ್ಸರಿ ನೋಡಿಬಿಟ್ಟು ಮತ್ತೆ ಯೂಟ್ಯೂಬರಿಗೆ ನೀವೊಂದ್ಸರಿ ರಿವ್ಯೂ ಮಾಡಿ ಅಂತ ಪುನಃ ನೀವೊಂದ್ಸರಿ ಚೆಕ್ ಮಾಡಿ ಆ ಥರದ್ದು ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗಿಲ್ಲ ಅಂತ ಹೇಳಿ ಅಪೀಲ್ ಮಾಡುವಂಥದ್ದು. ಅಪೀಲ್ ಮಾಡಿದ್ರೆ ಇನ್ ಕೇಸ್ ನೀವು, ಸೊ ಅವರು ಅದನ್ನು ಮತ್ತೆ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ 72 hours ಟೈಮ್ ತೊಗೊಳ್ತಾರೆ. ಓಕೆ, ಸೊ ಅದು ಆ್ಯಕ್ಚುಲಿ ಅಷ್ಟು ಟೈಮ್ ತೊಗೊಳ್ತೀವಿ ಅಂತ ಹೇಳ್ತಾರೆ, ಬಟ್ ಅವ್ರು ಅಷ್ಟು ಟೈಮ್ ತೊಗೊಳ್ಳಲ್ಲ. ಜಸ್ಟ್ 15 to 20 minutes ಒಳಗೆ ಅವರು ರಿಪ್ಲೈನ ಮಾಡ್ತಾರೆ. ಇನ್ ಕೇಸ್ ಅವ್ರಿಗೂ ಆ ಥರ ಏನು ಕಂಟೆಂಟ್ ಸಿಗಲಿಲ್ಲ ಅಂದರೆ ನಿಮ್ಮ ವಿಡಿಯೋನ ಲೈವ್ ಮಾಡ್ತಾರೆ. ಅದೇ ಥರ ನನ್ನ ವಿಡಿಯೋನ ಲೈವ್ ಮಾಡಿದರು. ಈ ಹಿಂದೆನೂ ಅಷ್ಟೇ ನನಗೆ ಸ್ಟ್ರೈಕ್ ಎಲ್ಲ ಬಂದಿತ್ತು. ಒಂದು ಏನಂದರೆ ಕ್ರ್ಯಾಕರ್ಸಿಂದು ನಾನು ಶಾರ್ಟ್ಸ್ ಹಾಕಿದ್ದೆ. ಸೊ ಅದಕ್ಕೆ ಸ್ಟ್ರೈಕ್ ಬಂತು. ನಾನು ಯಾಕೋ ವಿಡಿಯೋ ಡಿಲೀಟ್ ಆಗಿದೆಯಲ್ಲ ಅಂತ ಮತ್ತೆ ಪೋಸ್ಟ್ ಮಾಡಿದೆ. ಅವಾಗಿನ ನಂಗೆ ಗೊತ್ತಿರಲಿಲ್ಲ. ಸೊ ಮತ್ತೆ ಫಸ್ಟಿಗೆ ವಾರ್ನಿಂಗ್ ಅಂತ ಕೊಡ್ತಾರೆ, ಆಮೇಲೆ ಸ್ಟ್ರೈಕ್ 1 ಬಂತು, ಮತ್ತೆ ವಿಡಿಯೋ ಡಿಲೀಟ್ ಆಯಿತು, ಮತ್ತೆ ಹಾಕಿದೆ, ಮತ್ತೆ ಸ್ಟ್ರೈಕ್ 2 ಬಂತು. ಇನ್ನೂ ಒಂದ್ಸರಿ ಏನಾರು ಆಗಿದೆ 1 week ನಾನೇನು ಅಪ್ಲೈ ವಿಡಿಯೋಸು ಶಾರ್ಟ್ಸ್ ಏನು ಹಾಕೋಗ್ತಿರ್ಲಿಲ್ಲ. ಬಟ್ ಅವಾಗ ಏನು ಮಾಡಿದೆ, ನಾನು ಮತ್ತೆ ಎಲ್ಲ ಕಂಪ್ಲೀಟ್ ಹೋಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾಕಾಗಿದೆ ಅಂತ ಎಲ್ಲ ನೋಡಿ ಅಪೀಲ್ ಮಾಡಿದಾಗ ಅದೇನಾಯಿತು, ಆ ಸ್ಟ್ರೈಕ್ ವಾರ್ನಿಂಗ್ ಎಲ್ಲನೂ ರಿಮೂವ್ ಆಗಿ ಸೊ ಆಮೇಲೆ ಎಲ್ಲನೂ ಲೈವ್ ಮಾಡಿದ್ರು. ಸೊ ಈ ಥರ ಇನ್ ಕೇಸ್ ನಿಮ್ಮ ವೀಡಿಯೋಸಲ್ಲಿ ನಿಮಗೆ ಗೊತ್ತಿಲ್ಲದೆ ಏನಾದರೂ ಈ ಥರ ಏನಾದ್ರು ಬಂದರೆ ನೀವು ಅದನ್ನು ಅಪೀಲ್ ಮಾಡಿ, ಹೆದರ್ಕೊಳ್ಬೇಡಿ. ಓಕೆ, ಅಪೀಲ್ ಮಾಡಿ ರಿವ್ಯೂವಿಗೆ ಕೇಳಿ. ಸೊ ಅವಾಗ ಅವ್ರು ರಿವ್ಯೂ ಮಾಡ್ತಾರೆ. ಆ ಥರ ಏನು ಕಂಟೆಂಟ್ಸ್ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ವಿಡಿಯೋನ ಲೈವ್ ಮಾಡ್ತಾರೆ. ಲೈವ್ ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು. ಆವಾಗ ನಿಮಗೆ ಯಾವುದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ ವೈಲೆನ್ಸ್ ಆಗಿರ್ಬೋದು, ಕಾಪಿರೈಟ್ ಕಂಟೆಂಟ್ ಆಗಿರ್ಬೋದು, ಇದು ಯಾವುದು ಕೂಡ ನಿಮಗೆ ಬರೋದಿಲ್ಲ. ಓಕೆ, ಸೊ ಎಸ್ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಲಾಗ್. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ಲಾಗಲ್ಲಿ. ಆ್ಯಂಡ್ ಈ ವಿಡಿಯೋಸ್ನ ಯಾರಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಹಾಗೆ ನನ್ನ ಇನ್ನೊಂದು ಚಾನಲ್ ಟೀಚರ್ಸ್ ಟಾಕ್ ಅಂತ ಇದೆ. ಸೊ ಅದರಲ್ಲಿ ಎಜುಕೇಷನ್ ರಿಲೇಟೆಡ್
ಟಾಪಿಕ್ಗಳನ್ನ ನಾನು ವಿಡಿಯೋನ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ನಾನು ಬೇಸಿಕಲಿ MSc ಇನ್ ಕೆಮಿಸ್ಟ್ರಿ ಆಗಿರೋದ್ರಿಂದ ಸೊ ಕೆಮಿಸ್ಟ್ರಿ ಕಿಚನ್ ಅಂತ ಅಂದರೆ ಯಾವ್ಯಾವ ಆ್ಯಸಿಡ್ ಅಂದರೆ ನಾವು ಡೈಲಿ ಯೂಸ್ ಮಾಡುವಂಥ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೀನ್ ಲೀವ್ಸ್ ಯಾವ್ಯಾವ ಆ್ಯಸಿಡ್ ಕಂಟೆಂಟ್ ಇದೆ, ಸೊ ಆ ಥರದ್ದೊಂದು ರಿಲೇಟೆಡ್ ವಿಡಿಯೋನ ಕೂಡ ಹಾಕಿದ್ದೀನಿ. ಪಾರ್ಟ್ 1 ಪಾರ್ಟ್ 2 ಈ ಥರ ಎಲ್ಲ ಬರ್ತಾ ಇರುತ್ತೆ. ಆ್ಯಂಡ್ ಹಾಗೆ ಎಷ್ಟೊಂದು ಸ್ಕಾಲರ್ಶಿಪ್ ಫಂಡ್ಸ್ ಎಲ್ಲ ರಿಲೀಸ್ ಆಗುತ್ತಲ್ಲ, ಅದ್ರ ಬಗ್ಗೆ, ಜಾಬ್ ಆಪರ್ಚುನಿಟಿ ಬಗ್ಗೆ, ಇದೆಲ್ಲನೂ ಇನ್ಫಾರ್ಮೇಷನ್ನ ನಾನು ಅಲ್ಲಿ ಕೊಡ್ತಾ ಇರ್ತೀನಿ. ಸೊ ನೀವು ಬೇಕು ಅಂದರೆ ಟೀಚರ್ಸ್ ಟಾಕ್ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಬೋದು. ಓಕೆ, ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.